ಗಂಗಾ ನದಿಯ ಮೇಲೆ ಮಾಂಸ ತಿನ್ನೋದನ್ನ ನಿಷೇಧ ಮಾಡುವ ಯಾವುದೇ ಕಾನೂನಿಲ್ಲ. ಇದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅವರ ಹೇಳಿಕೆ. The case of a group of youngsters breaking their fast over the river Ganga by consuming chicken biryani. I'm sure consuming chicken biryani is not an offense. Can't be an offense. ಇಂಥದ್ದೊಂದು ತಾರತಮ್ಯದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ನಲ್ಲಿ ಮುಸ್ಲಿಂ ಸಮುದಾಯದ ಕೆಲ ಯುವಕರು ವಾರಣಾಸಿಯಲ್ಲಿ ಗಂಗಾ ನದಿಯಲ್ಲಿ ಇಫ್ತಾರ್ ಕೂಟ ನಡೆಸಿದ್ದಾಗಿ ಹೇಳುವ ವಿಡಿಯೋ ಪೋಸ್ಟ್ ಮಾಡಿದ್ರು. ಮಾಂಸಾಹಾರ ಸೇವಿಸುವ ಯಾವುದೇ ವಿಡಿಯೋ ಇರಲಿಲ್ಲ. ಆದರೆ ಅದರ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು. 14 ಮುಸ್ಲಿಂ ಯುವಕರನ್ನ ಬಂಧಿಸಿ ಜೈಲಿಗೆ ಹಾಕಲಾಯಿತು. ಅವರು ಸುಮಾರು 2 ತಿಂಗಳು ಜೈಲಿನಲ್ಲಿ ಕಳೆದ್ರು ಮತ್ತು ಮೇ ತಿಂಗಳಲ್ಲಿ ಅವರಿಗೆ ಅಲಹಾಬಾದ್ ಹೈಕೋರ್ಟ್ನಿಂದ ಜಾಮೀನು ಸಿಕ್ತು. ಅದರ ನಂತರ ಹಿಂದೂಗಳು ಮತ್ತು ಇತರ ಜನ ಅಲ್ಲಿ ಪಾರ್ಟಿ ಮಾಡ್ತಿರೋದನ್ನ ತೋರಿಸುವ ಇನ್ನೂ ಅನೇಕ ವಿಡಿಯೋಗಳು ಕಾಣಿಸ್ಕೊಂಡ್ವು. ಮದ್ಯ ಸೇವನೆಯಂತಹ ವಿಡಿಯೋಗಳು ಇದ್ವು. ಮುಸ್ಲಿಮರು ಅಥವಾ ಹಿಂದೂಗಳಿಗೆ ನಿಯಮಗಳು ಬೇರೆ ಬೇರೆನಾ ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು ಸಹಜ. ಅವರು ಕೇವಲ ಇಫ್ತಾರ್ ಕೂಟ ನಡೆಸಿದ್ರೇ ಹೊರತು ಗಂಗಾ ನದಿಗೆ ಮೂಳೆಯನ್ನ ಎಸೆಯುವ ಯಾವುದೇ ವಿಡಿಯೋ ಪುರಾವೆಗಳಿಲ್ಲ. ಆದರೆ ಅದನ್ನ ದೊಡ್ಡ ವಿಷಯವಾಗಿ ಎತ್ತಲಾಯಿತು. ಎಂದಿನಂತೆ ಸುದ್ದಿವಾಹಿನಿಗಳು ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನೇ ಮಾಡಿದ್ವು. ಎಫ್ಐಆರ್ ಅನ್ನ ಬಿಜೆಪಿ ನಾಯಕರ ದೂರಿನ ಆಧಾರದ ಮೇಲೆ ದಾಖಲಿಸಲಾಗಿತ್ತು. ಆ ಸಮಯದಲ್ಲಿ ಪ್ರಕರಣ ದೊಡ್ಡ ಸುದ್ದಿಯಾಯಿತು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಇದರ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಅದು ಈಗ ವ್ಯಾಪಕವಾಗಿ ಚರ್ಚಿಸಲ್ಪಡ್ತಿದೆ. ಭೋಪಾಲ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಈಗ ನ್ಯಾಯಾಲಯ ಪ್ರಸ್ತುತವಾಗಿ ಉಳಿಯುವ ಮತ್ತು ವಿಶ್ವಾಸ ಬೆಳೆಸುವ ಜವಾಬ್ದಾರಿ ಹೊಂದಿದೆ ಅಂತ ಅವರು ಹೇಳಿದ್ದಾರೆ. ನ್ಯಾಯಾಧೀಶರು ಮತ್ತು ನ್ಯಾಯಾಂಗ ಕಾನೂನುಬದ್ಧ ಮತ್ತು ಪ್ರಸ್ತುತವಾಗಿ ಉಳಿಯಲು ಸಾರ್ವಜನಿಕ ಗ್ರಹಿಕೆ ನಿರ್ಣಾಯಕವಾಗಿದೆ ಅಂತ ಅವರು ಹೇಳಿದ್ದಾರೆ. ಭಾರತದ ಸುಪ್ರೀಂ ಕೋರ್ಟ್ ಎಷ್ಟು ಶಕ್ತಿಶಾಲಿ ಅಂತ ನಾವು ನಮ್ಮ ಬೆನ್ನನ್ನ ತಟ್ಟಿಕೊಂಡು ಹೇಳ್ಕೊಳ್ಳೋಕೆ ಪ್ರಾರಂಭಿಸಿದಾಗ ನನಗೆ ಆಶ್ಚರ್ಯವಾಗುತ್ತೆ. ಭಾರತದ ಸುಪ್ರೀಂ ಕೋರ್ಟ್ ಬಹಳ ಶ್ರೇಷ್ಠವಾಗಿದೆ. ಇದು ಒಂದು ಉತ್ತಮ ಸಂಸ್ಥೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ತಲೆಮಾರುಗಳಿಂದ ನ್ಯಾಯಾಧೀಶರು ಈ ಮಹಾನ್ ಸಂಸ್ಥೆಯನ್ನ ಹಂತ ಹಂತವಾಗಿ ಬೆಳೆಸಿದ್ದಾರೆ. ಆದರೆ ಅದರ ಬಗ್ಗೆ ನಾವೇ ಹೇಳೋದಲ್ಲ. ನ್ಯಾಯಾಲಯ ತನ್ನ ಕೆಲಸವನ್ನ ಚೆನ್ನಾಗಿ ಮಾಡ್ತಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ಸಾರ್ವಜನಿಕರು ನಿರ್ಧರಿಸಬೇಕು ಅಂತ ಹೇಳಿದ್ದಾರೆ. ನಾಗರಿಕರ ಗ್ರಹಿಕೆಗಳು ಮುಖ್ಯ ಅಂತ ನ್ಯಾಯಮೂರ್ತಿ ಭುಯಾನ್ ಅಭಿಪ್ರಾಯಪಟ್ಟಿದ್ದಾರೆ. ಗಂಗಾ ನದಿಯಲ್ಲಿ ದೋಣಿಯೊಂದರ ಮೇಲೆ ಇಫ್ತಾರ್ ಕೂಟ ನಡೆಸಿದ್ದ ಯುವಕರ ಪ್ರಕರಣ ಉಲ್ಲೇಖಿಸಿದ ಅವರು, ಗಂಗಾ ನದಿಯ ಮೇಲೆ ಕೋಳಿ ಮಾಂಸ ಸೇವನೆ ಮಾಡುವುದನ್ನ ನಿಷೇಧಿಸುವ ಯಾವುದೇ ಕಾನೂನು ನಮ್ಮಲ್ಲಿಲ್ಲ ಅಂತ ಅವರು ಹೇಳಿದ್ದಾರೆ. ಆದ್ರೂ ಅವರನ್ನ ಅದೇ ಕಾರಣಕ್ಕೆ ಬಂಧಿಸಿ 3 ತಿಂಗಳು ಜೈಲಿನಲ್ಲಿ ಇಡ್ಲಾಯ್ತು. ಇಂತಹ ಕೃತ್ಯಕ್ಕೆ ಜನರನ್ನ ಬಂಧಿಸಿ 3 ತಿಂಗಳು ಜಾಮೀನನ್ನ ನಿರಾಕರಿಸೋಕೆ ಸಾಧ್ಯನಾ ಅಂತ ನಾನು ನನ್ನನ್ನೇ ಕೇಳ್ಕೊಳ್ತೇನೆ. ನಾಗರಿಕರು ಮತ್ತು ದೇಶದ ಜನತೆ ಇದೆಲ್ಲವನ್ನೂ ಗಮನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಾನೂನನ್ನ ಜಾರಿಗೊಳಿಸುತ್ತಿರುವ ಕೆಲ ವಿಧಾನಗಳ ಬಗ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಬುಲ್ಡೋಸರ್ ನ್ಯಾಯ ಪ್ರಕರಣ ಪ್ರಸ್ತಾಪಿಸಿದ ಅವರು, ನೀವು ಬುಲ್ಡೋಸರ್ ಬಳಸಿದಾಗ ಅದು ಸಂವಿಧಾನವನ್ನ ಕೆಡವಿದಂತೆ ಅಂತ ಹೇಳಿದ್ದಾರೆ. ಇದು ಸಂವಿಧಾನದ ಮೇಲೆ ಬುಲ್ಡೋಸರ್ ಚಲಾಯಿಸಿದಂತೆ ಅಂತ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇರೋದ್ರಿಂದ ನಾವು ಪ್ರಧಾನಿ, ವಿರೋಧ ಪಕ್ಷದ ನಾಯಕ ಅಥವಾ ಯಾರನ್ನಾದ್ರೂ ಸಂವಿಧಾನದ ಮಿತಿಯೊಳಗೆ ನಿಂದನೀಯ ಭಾಷೆಯನ್ನ ಬಳಸದೆ ಭಾಷೆಯ ಮಿತಿಯೊಳಗೆ ಟೀಕಿಸಲು ಬಯಸಿದ್ರೆ ಅದಕ್ಕೆ ಅವಕಾಶವಿದೆ ಅಂತ ಹೇಳಿದ್ದಾರೆ. I praised the bulldozer judgment of Justice Gawai, forbidding demolition of houses and premises by using bulldozers. But I said, it's a good judgment, no doubt. But it has come 2 years too late. With virtually zero impunity, residential houses and small business premises are being demolished by using the might of a bulldozer. ಆದರೆ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ ಅವಕಾಶಗಳು ನಿರಂತರವಾಗಿ ಕುಗ್ಗುತ್ತಿವೆ. ತಮ್ಮ ಮೂಲಭೂತ ಹಕ್ಕುಗಳಾದ ಪ್ರತಿಭಟನೆ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕನ್ನ ಚಲಾಯಿಸುತ್ತಿರುವ ವಿದ್ಯಾರ್ಥಿಗಳು, ಹೋರಾಟಗಾರರು ಮತ್ತು ಸಾಮಾನ್ಯ ನಾಗರಿಕರನ್ನ ಅಪರಾಧಿಗಳಂತೆ ಬಿಂಬಿಸಲಾಗ್ತಿದೆ ಅಂತ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಮತ್ತು ಭಿನ್ನಾಭಿಪ್ರಾಯ ಪ್ರಜಾಪ್ರಭುತ್ವದ ಮೂಲ ತತ್ವವಾಗಿದೆ. ದುರದೃಷ್ಟವಶಾತ್ ಸಾಮಾನ್ಯ ಚಟುವಟಿಕೆಗಳನ್ನು ಕೂಡ ಅಪರಾಧೀಕರಿಸಲಾಗ್ತಿದೆ. ಅದಕ್ಕಾಗಿ ಜನರನ್ನ ಜೈಲಿಗೆ ಹಾಕಲಾಗ್ತಿದೆ ಅಂತ ಹೇಳಿದ್ದಾರೆ. ಗಂಗಾ ನದಿಯಲ್ಲಿ ಕೋಳಿ ತಿನ್ನೋದನ್ನ ನಿಷೇಧ ಮಾಡುವ ಯಾವುದೇ ಕಾನೂನಿಲ್ಲ. ಅದಕ್ಕಾಗಿ ಜನರನ್ನ ಬಂಧಿಸಬಹುದಾ ಮತ್ತು ಅವರಿಗೆ 3 ತಿಂಗಳ ಕಾಲ ಜಾಮೀನು ನಿರಾಕರಿಸಬಹುದಾ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯೊಬ್ಬರು ಕೇಳ್ತಿದ್ದಾರೆ. ಯಾಕಂದ್ರೆ ಜೈಲಿಗೆ ಕಳಿಸಲಾದ 14 ಯುವಕರಿಗೆ ವಾರಣಾಸಿ ನ್ಯಾಯಾಲಯ ಜಾಮೀನು ನಿರಾಕರಿಸಿತು. ಅವರು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಕ್ಷಮೆ ಯಾಚಿಸಬೇಕಾಯ್ತು. ಆಗಲೇ ಅವರಿಗೆ ಜಾಮೀನು ನೀಡಲಾಯಿತು. ಈಗ ನ್ಯಾಯಮೂರ್ತಿಗಳೇ ಇಂಥದ್ದೊಂದು ಪ್ರಶ್ನೆ ಎತ್ತಿರೋದು ಮಹತ್ವ ಪಡೆದಿದೆ. ಹಿಂದಿನ ತಲೆಮಾರಿನ ಮಹಾನ್ ನ್ಯಾಯಾಧೀಶರು ಮಾಡಿದ ಉತ್ತಮ ಕೆಲಸವನ್ನ ನಾವು ಮುಂದುವರಿಸಲು ಸಾಧ್ಯವಾಗದೇ ಇದ್ರೆ ಕನಿಷ್ಠ ಪಕ್ಷ ಇಲ್ಲಿಯವರೆಗೆ ಮಾಡಿದ ಮಹಾನ್ ಕೆಲಸವನ್ನ ಹಾಳು ಮಾಡಬಾರದು ಅಂತ ಅವರು ಹೇಳಿದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಮೊದಲು ಬಂದ ನ್ಯಾಯಾಧೀಶರು ಹೆಗ್ಗುರುತು ಕೆಲಸ ಮಾಡಿದ್ದಾರೆ. ನಾವು ಅವರ ಸಂಪ್ರದಾಯವನ್ನ ಮುಂದುವರಿಸಬೇಕು. ನಾವು ಅದನ್ನ ಮುಂದುವರಿಸೋಕೆ ಸಾಧ್ಯವಾಗದೇ ಇದ್ರೆ ಕನಿಷ್ಠ ಪಕ್ಷ ಅದನ್ನ ಹಾಳು ಮಾಡಬಾರದು ಅಂತ ನ್ಯಾಯಮೂರ್ತಿ ಭುಯಾನ್ ಹೇಳಿದ್ದಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.